ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಭೂಮಿ ನುಂಗಿದ 9 ಅಧಿಕಾರಿಗಳ ಬಂಧನ ಆಗಿದೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸರಿಂದ ಆರೋಪಿಗಳ ಅರೆಸ್ಟ್ ಆಗಿರೋದು. 200 ಎಕರೆ ಸರ್ಕಾರಿ ಜಮೀನು ಖಾಸಗಿ ವ್ಯಕ್ತಿಗೆ ಪರಭಾರೆ ಆಗಿತ್ತು. ಸದ್ಯ ಆರೋಪಿಗಳ ಬಂಧನ ಆಗಿದೆ. ಭೂಮಾಪನ ಇಲಾಖೆಯ ಅಧಿಕಾರಿಗಳನ್ನ ಲಾಕ್ ಮಾಡಿದಂತ ಖಾಕಿ ತಂಡ. ಸರ್ವೆ ಸೂಪರ್ವೈಸರ್ ಯೋಗರಾಜ್, ಭೂಮಾಪಕರಾದ ಅರವಿಂದ, ಜಯಭೋರೇಗೌಡ, ದಯಾನಂದ, ಮಧು, ರಮೇಶ್, ಹರೀಶ್ ಹಾಗೂ ನೇಷಾ ಸಾರಿಕಾ ಖಾಸಗಿ ವ್ಯಕ್ತಿ ಪ್ರೇಮಾನಂದ ಮಹಾಲಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹದೇವಪುರ ಗ್ರಾಮದ ಸರ್ವೆ ನಂಬರ್ 411ರಲ್ಲಿ ನಡೆದಿದ್ದಂತ ಅಕ್ರಮ ಇದು. ನಾಗೇಂದ್ರ ಎಂಬುವರ ದೂರಿನ ಮೇಲೆ ಪರಿಶೀಲನೆ ನಡೆಸಿದಂತ ಲೋಕಾಯುಕ್ತ 200 ಎಕರೆ ಸರ್ಕಾರಿ ಭೂಮಿಯನ್ನ ಖಾಸಗಿ ವ್ಯಕ್ತಿಗೆ ಅಕ್ರಮ ಖಾತೆ ಮಾಡಿಕೊಡ್ಲಾಗಿತ್ತು. ನಿತಿನ್ ಪ್ರೇಮಾನಂದ ಮಹಾಲೆ ಹೆಸರಿಗೆ ಪರಭಾರೆ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿತ್ತು. ಈ ಸಂಬಂಧ ಕಚೇರಿ ಮನೆಗಳ ಮೇಲೆ ದಾಳಿ ನಡೆಸಿದಂತ ಲೋಕಾಯುಕ್ತ ಅಧಿಕಾರಿಗಳು ಭೂಮಿಯನ್ನ ಅಕ್ರಮ ಖಾತೆ ಮಾಡಿರೋದು ಖಚಿತ ಆಗ್ತಾ ಇದ್ದಂತೆ ಈ ಎಲ್ಲಾ ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ. ಭೂಮಿಯನ್ನ ಅಕ್ರಮ ಖಾತೆ ಮಾಡಿರೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಹೀಗಾಗಿ ಸರ್ಕಾರಿ ಭೂಮಿ ನುಂಗಿದಂತ ಒಟ್ಟು 9 ಅಧಿಕಾರಿಗಳ ಬಂಧನ ಆಗಿರೋದು. ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. 200 ಎಕರೆ ಜಮೀನನ್ನ ಈ ರೀತಿಯಾಗಿ ಅಕ್ರಮ ಖಾತೆ ಮಾಡಿದ್ರು ಇವರೆಲ್ಲರೂ. ಆರೋಪಿಗಳ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು 9 ಅಧಿಕಾರಿಗಳ ಬಂಧನ ಆಗಿದೆ. ಸರ್ವೆ ಸೂಪರ್ವೈಸರ್ ಯೋಗರಾಜ್, ಅದೇ ರೀತಿಯಾಗಿ ಜಯಭೋರೇಗೌಡ, ದಯಾನಂದ, ಮಧು, ರಮೇಶ್, ಹರೀಶ್, ನೇಷಾ ಸಾರಿಕಾ ಸೇರಿದಂತೆ ಒಟ್ಟು 9 ಜನರ ಬಂಧನ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. 200 ಎಕರೆ ಜಮೀನನ್ನ ಅಕ್ರಮವಾಗಿ ಖಾತೆ ಮಾಡಿದ್ದ ಅಧಿಕಾರಿಗಳ ಬಂಧನ ಆಗಿದೆ. ಮತ್ತೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಯಶಂಕಿತ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ಸುಮಾರು 200 ಎಕರೆ ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಏನು ಸರ್ವೆ ಮಾಡಿ ಜಮೀನನ್ನ ಅವರ ಹೆಸರಿಗೆ ಮಾಡಿಕೊಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಇದೀಗ ಏನು ಕಳೆದ 2 ದಿನಗಳಿಂದಲೂ ಕಾರ್ಯಾಚರಣೆ ನಡೆಸಿ ಕಂದಾಯ ಇಲಾಖೆಯ 9 ಅಧಿಕಾರಿಗಳನ್ನ ಈಗ ಬಂಧನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಶ್ರೀರಂಗಪಟ್ಟಣ ತಾಲೂಕಿನ ಕಂದಾಯ ಅಧಿಕಾರಿಗಳಾಗಿರುವಂತಹ ಭೂಮಾಪಕರಾಗಿರುವಂತ ಏನು ಅರವಿಂದ್, ಜಯಭೋರೇಗೌಡ, ದಯಾನಂದ, ಮಧು, ರಮೇಶ್, ಹರೀಶ್ ಹಾಗೂ ನೇಹಾ ಸಾರಿಕಾ ಮಲ್ಲಿ ಸೇರಿದಂತೆ 9 ಜನರ ಅಧಿಕಾರಿಗಳನ್ನ ಈಗ ಬಂಧಿಸಿ ಈಗ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯವರು ಅವರನ್ನ ಮಾಜಾರು ನಡೆಸಿ ಸದ್ಯಕ್ಕೆ ನ್ಯಾಯಾಲಯಕ್ಕೂ ಕೂಡ ವಶಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಈ ಒಂದು ಪ್ರಕರಣ ನೋಡೋದಾದ್ರೆ ಈ ಒಂದು ಪ್ರಕರಣದಲ್ಲಿ ಮಹದೇವಪುರ ಗ್ರಾಮದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ವೆ ನಂಬರ್ 411ರಲ್ಲಿ 200 ಎಕರೆ ಸರ್ಕಾರಿ ಜಮೀನಿತ್ತು. ಈ ಜಮೀನನ್ನ ಇಲ್ಲಿನ ಕಂದಾಯ ಇಲಾಖೆ ಅಧಿಕಾರಿಗಳು ಖಾಸಗಿ ವ್ಯಕ್ತಿಯೊಬ್ಬ ಏನು ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಪ್ರೇಮಾನಂದ್ ಮಹಾಲೆ ಎನ್ನುವ ಹೆಸರಿಗೆ ಅಕ್ರಮವಾಗಿ ಖಾತೆಯನ್ನ ಮಾಡಿಕೊಟ್ಟಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ಓರ್ವ ವ್ಯಕ್ತಿ ಲೋಕಾಯುಕ್ತ ಪೊಲೀಸರಿಗೆ ನಾಗೇಂದ್ರ ಎನ್ನುವರು ಉಪ ಲೋಕಾಯುಕ್ತ ಬಿ ವೀರಪ್ಪರವರಿಗೆ ದೂರನ್ನು ನೀಡಿದ್ರು. ಈ ದೂರಿನನ್ವಯ ಉಪಲೋಕಾಯುಕ್ತರು ಈ ಒಂದು ಪ್ರಕರಣವನ್ನ ತನಿಖೆ ನಡೆಸಬೇಕು ಅಂತ ಹೇಳಿ ಜಿಲ್ಲಾ ಏನು ಲೋಕಾಯುಕ್ತ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಇದರಂತೆ ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸಿ ಇದೀಗ ಅವರ ಪಾತ್ರ ಸ್ಪಷ್ಟವಾಗಿರುವ ಹಿನ್ನೆಲೆಯಲ್ಲಿ 9 ಜನರನ್ನು ಕೂಡ ಈಗ ಶ್ರೀರಂಗಪಟ್ಟಣ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನು ಇನ್ನು ಪಾಂಡುಪುರದ ಎಸಿ ಹಾಗೂ
ಶ್ರೀರಂಗಪಟ್ಟಣ ತಾಲೂಕಿನ ತಹಸೀಲ್ದಾರ್ ಅವರ ಪಾತ್ರವೂ ಇರುವ ಬಗ್ಗೆ ಕೂಡ ಈಗ ಸಂಖ್ಯೆ ವ್ಯಕ್ತವಾಗಿದ್ದು ಕೂಡ ಅವರ ಪಾತ್ರದ ಬಗ್ಗೆ ಕೂಡ ಈಗ ತನಿಖೆ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ 200 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಖಾಸಗಿಯವರಿಗೆ ಮಾಡಿಕೊಟ್ಟಂತ ಅದೆಷ್ಟೋ ಪ್ರಕರಣಗಳಿದ್ದು, ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯಕ್ಕೆ 9 ಜನರನ್ನ ಈಗ ಬಂಧಿಸಿ ಈಗ ನ್ಯಾಯಾಲಯಕ್ಕೆ ಒಪ್ಪಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ. ಒಟ್ಟು 9 ಜನ ಅಧಿಕಾರಿಗಳನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಜಯ ಭೋರೇಗೌಡ ಇರ್ಬೋದು, ದಯಾನಂದ, ಮಧು, ರಮೇಶ್, ಹರೀಶ್ ಸೇರಿದಂತೆ ಒಟ್ಟು 9 ಜನ ಅಧಿಕಾರಿಗಳು ಈ ರೀತಿಯಾಗಿ ಅಕ್ರಮ ಖಾತೆಗಳನ್ನ ಮಾಡಿದ್ರು. ಅಲ್ಲಿಗೆ 200 ಎಕರೆ ಭೂಮಿಯನ್ನ ಪರಭಾರೆ ಮಾಡಿರೋದು ಖಚಿತ ಆಗಿದ್ದು, ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂತ ದಾಳಿ ಇರಬಹುದು, ಜೊತೆಗೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಕನ್ಫರ್ಮ್ ಆದ ನಂತರ ಈ ಒಟ್ಟು 9 ಜನ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸರ್ಕಾರಿ ಸಂಬಳ ತೆಗೆದುಕೊಳ್ಳುವಂತ ಅಧಿಕಾರಿಗಳೇ ಈ ರೀತಿಯಾಗಿ ಅಕ್ರಮ ಎಸಗ್ತಾ ಹೋದ್ರೆ ಜನಸಾಮಾನ್ಯರು ಯಾರನ್ನ ನಂಬಬೇಕು ಅಂತ. ಲಂಚ ತೆಗೆದುಕೊಳ್ಳೋದಿರ್ಬೋದು, ಅಕ್ರಮ ಎಸಗೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇವರೇ ಹೆಸರುವಾಸಿ ಆಗ್ತಾ ಇದ್ದಾರೆ. ಈ ರೀತಿಯಾಗಿ ಎಂಜಲ್ ಕಾಸಿ ಕೈ ಚಾಚೋದು, ಅದ್ರ ಜೊತೆಗೆ ಅಕ್ರಮಗಳನ್ನ ಎಸಕ್ಕೊಂತ ಇರೋದೇ ಆದ್ರೆ ಇವರನ್ನ ಸರ್ಕಾರಿ ಅಧಿಕಾರಿಗಳು ಅಂತ ಯಾತಕ್ಕಾಗಿ ನೇಮಕ ಮಾಡಬೇಕು? ಸರ್ಕಾರದ ಕೆಲಸ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂತ ಅಧಿಕಾರಕ್ಕೆ ಬರಲ್ಲ ಇವರು. ದುಡ್ಡು ಹೊಡಿಬೇಕು, ಜಮೀನು ಹೊಡಿಬೇಕು, ಸೈಟ್ ಮಾಡ್ಕೋಬೇಕು, ಐಷಾರಾಮಿ ಜೀವನ ಮಾಡಬೇಕು. ಇದಕ್ಕೆ ಯಾವ್ಯಾವ ದಾರಿಗಳು ಸಿಗುತ್ತೋ ಅದೆಲ್ಲ ದಾರಿಗಳಲ್ಲೂ ನುಗ್ತಾರೆ. ಸದ್ಯ ಈಗ 9 ಜನ ಅಧಿಕಾರಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ತನಿಖೆಯಲ್ಲಿ ಇದಷ್ಟೇ ಅಕ್ರಮನ ಇನ್ನೂ ಈ ಹಿಂದೆ ಏನಾದರೂ ಮಾಡಿದ್ದಾರಾ ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ.